ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡೋಣ. ಟಾಪ್ ಸ್ಟೋರಿ ನಂಬರ್ 1, ಸರ್ಕಾರಕ್ಕೆ ನಾಗದೋಷ. ಯಾಕೋ ಯಾವುದು ಸರಿ ಆಗ್ತಿಲ್ಲ, ಎಲ್ಲ ಕೆಟ್ಟದೇ ಆಗ್ತಾ ಇದೆ ಅಂದಾಗ ಜಾತಕದಲ್ಲಿ ನಾಗದೋಷ ಇರ್ಬೋದು ನೋಡಿ ಅಂತಾರೆ. ಸರ್ಕಾರವು ಅಂದ್ಕೊಂಡಂತೆ ಆಗದೆ ಅಧಿವೇಶನ ನಡೆಸೋಕೂ ಆಗದೆ ಹೋದ್ರೆ ಆಗ ಅದಕ್ಕೂ ನಾಗದೋಷ ಕಾರಣನ? ಏನಂತಾರೆ ಇದ್ರ ಬಗ್ಗೆ ನಮ್ಮ ಗೋವಿಂದಣ್ಣ? ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನು ಎರಡನೇ ಸ್ಟೋರಿ ಏನಂತಂದ್ರೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸಿಂಗಲ್ ನಂಬರ್ ಲಾಟ್ರಿ ಪ್ಲೇವಿ ನೀವೆಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನಕ್ಕೆ ಹೆಸರುವಾಸಿ. ಆದರೆ ರಾಜಕೀಯದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋದು ಮೂಯಿಗೆ ಮೂಯಿ ಅನ್ನೋ ಹಾಗೆ ಸಿಕ್ಕದೇ ಇದ್ರೆ ವಾಸಿ. ಹೀಗಂತ ಜಗನ್ನಾಥ್ ಭವನದ ಮೂಲಗಳು ಹೇಳಿದ್ ಯಾಕೆ? ಒಳನೋಟದ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ ಇದ್ರ ಬಗ್ಗೆ ನೋಡೋಣ. ಈಗ ಟಾಪ್ ಸ್ಟೋರಿ ನಂಬರ್ 1, ಸಚಿವ ನಾಗೇಂದ್ರ ಕೇಸು ಇಡೀ ಅಧಿವೇಶನವನ್ನೇ ಆಪೋಷಣ ತೆಗೆದುಕೊಂಡಿದ್ದಾಯ್ತು. ಬರ, ಕಾವೇರಿ, ಬಿಡದಿ ಯಾವ ವಿಷಯನೂ ಕೂಡ ಚರ್ಚೆ ಆಗದ ಹಾಗೆ ಮುಂದೂಡಿಕೆ ಆಗಿದ್ದೂ ಆಯಿತು. ವಿರೋಧ ಪಕ್ಷಗಳು ಪಾದಯಾತ್ರೆ ಘೋಷಣೆ ಮಾಡಿದ್ದೂ ಆಯಿತು. ಇಷ್ಟೆಲ್ಲ ಆದಮೇಲೂ ಸಿಎಂ ಇನ್ನೂ ದಿಲ್ಲಿಲಿ ನಿಂತು ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅಂತಿರೋದು ಯಾಕೆ? ಆ ಗುಸುಗುಸು ಅಲ್ಲೇ ದಿಲ್ಲಿಯಲ್ಲೇ ಇರುವಂತಹ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಆ ವಿವರ ಇಲ್ಲಿದೆ, ನೋಡ್ಕೊಂಬ. ಈ ರಾಜಕಾರಣಿಗಳು ಹೇಳೋ ಯಾವ ಮಾತು ನಂಬೋದು ಯಾವ ಮಾತು ಬಿಡೋದೋ ಒಂದು ಅರ್ಥ ಆಗಲ್ಲ. ನಿನ್ನೆ ಇಲ್ಲಿ ಸಿಎಂ ಹೇಳಿದ್ದೇ ಒಂದು, ಇವತ್ತು ಅಲ್ಲಿ ದಿಲ್ಲಿಲಿ ಹೇಳ್ತಿರೋದೇ ಇನ್ನೊಂದು. ಸಿಎಂ ಈಗ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ, ಅವರು ಶಿಸ್ತಿನ ಸಿಪಾಯಿ, ನಿಷ್ಠಾವಂತ ಕಾರ್ಯಕರ್ತ ಅಂತೆಲ್ಲ ಮಾತಾಡ್ತಿದ್ದಾರೆ. ಒಂದ್ ವೇಳೆ ನಾಗೇಂದ್ರ ನಿನ್ನೆ ಹೇಳ್ದಂಗೆ ರಾಜೀನಾಮೆ ಕೊಡಲ್ಲ ಅಂತ ಹಠ ಇಟ್ಕೊಂಡು ಕೂತ್ರೆ ಆಗ ಯಾರು ಏನ್ ಮಾಡಕ್ಕಾಗತ್ತೆ ಹೇಳು? ಹಂಗಂತ ಏನೂ ಮಾಡಕ್ಕಾಗಲ್ಲ ಅಂತೇನೂ ಇಲ್ವಲ್ಲ. ಆ ರಾಜನನ್ನ ವಜಾ ಮಾಡಿದ್ರಲ್ಲ, ಹಂಗ್ ವಜಾ ಮಾಡ್ಬಿಟ್ರೆ ಏನ್ ಮಾಡ್ತಾರೆ? ಆದ್ರೆ ಮಂತ್ರಿ ಮಾಡಿ ಒಂದೇ ತಿಂಗಳಿಗೆ ವಜಾ ಮಾಡೋದು ಅಂದ್ರೆ ಅದೇನ್ ಚೆನ್ನಾಗಿರುತ್ತೆ? ಇವತ್ತು ಸಿದ್ದರಾಮಯ್ಯ ಇದೇ ನಾಗೇಂದ್ರ ಕೈಯಲ್ಲಿ ರಾಜೀನಾಮೆ ತಗೊಂಡಿದ್ರು, ಈಗ ಹೊಸ ಸಿಎಂ ಕೈಯಲ್ಲಿ ರಾಜೀನಾಮೆ ತಗೊಳಕ್ಕೂ ಆಗ್ಲಿಲ್ಲ ಅನ್ನೋ ಮೆಸೇಜ್ ಹೋದಂಗಾಗತ್ತೆ. ಅದಂತೂ ಒಂಚೂರು ಚೆನ್ನಾಗಿರಲ್ಲ ಅಂತ ಇವತ್ತು ಚೆನ್ನಾಗಿರಲ್ಲ, ಅದೇನ್ ಚೆನ್ನಾಗಿರುತ್ತೆ ಅಂತ ಒಟ್ನಲ್ಲಿ ಚೆನ್ನಾಗಿಲ್ಲದ ವಿಷಯಗಳನ್ನೇ ಹೇಳೋಕೆ ರೆಡಿ ಆಗಿರೋ ಹಂಗ್ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಬ್ಯಾಡ್ ನ್ಯೂಸ್ ಈಸ್ ಗುಡ್ ನ್ಯೂಸ್ ಅಂದಂಗಿದೆ ನಿಮ್ ಮಾತು. ಈಗೇನು ನಾಗೇಂದ್ರ ರಿಸೈನ್ ಮಾಡ್ತಾರಾ ಇಲ್ವಾ ಅದೇನ್ ಹೇಳಿ ಅಂದಾಗ ಬಾಯಿ ಬಿಟ್ಟು ನೋಡಿ ಸರ್ಕಾರದಲ್ಲಿ ನಡೀತಾ ಇರುವಂತಹ ಶಿವನಾಗ ಸಂಘರ್ಷ. ಏನಪ್ಪ ವಿಷಯ ಅಂದ್ರೆ, ಸಚಿವ ನಾಗೇಂದ್ರ ವಿರುದ್ಧ ಸದನದ ಒಳಗೆ ಹೋರಾಟ ಮಾಡಿದ ವಿರೋಧ ಪಕ್ಷಗಳು ಈಗ ಸದನದ ಹೊರಗೆ ಹೋರಾಟ ಮಾಡಕ್ಕೆ ರೆಡಿ ಆಗ್ತಾ ಇದ್ದಾವೆ. ಇತ್ತ ವಿಧಾನಸೌಧದ 3ನೇ ಮಹಡಿಯ ಸೋರ್ಸ್ಗಳು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಸಚಿವ ಸ್ಥಾನ ಸಿಗದ ಅಸಮಾಧಾನಿತರನ್ನ ಸಮಾಧಾನ ಮಾಡೋಕೆ ಹಾಗೂ ಈ ಕಡೆ ವಿಪಕ್ಷಗಳ ಎಸೆದಿರೋ ನಾಗಬಲೆಯಿಂದ ಹೊರಗೆ ಬರೋಕೆ ಸಚಿವ ನಾಗೇಂದ್ರ ರಾಜೀನಾಮೆ ತಗೊಳ್ಳೋದು ಸರಿಯಾದ ದಾರಿ ಅಂತ ಸಿಎಂಗೆ ಅವರ ಆಪ್ತರು ಹೇಳಿದ್ದಾರಂತೆ. ಇದೇ ಕಾರಣಕ್ಕೆ ನೇರವಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿಯಾಗಿರೋ ಸಿಎಂ ರಾಘಗೆ ನಾಗೇಂದ್ರ ಕೇಸ್ ಹಾಗೂ ರಾಜ್ಯದಲ್ಲಿ ನಾಗೇಂದ್ರ ಪ್ರಕರಣದಿಂದ ಆಗ್ತಾ ಇರೋ ಡ್ಯಾಮೇಜ್ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ರಾಘ ಜೊತೆ ಇಷ್ಟೆಲ್ಲ ಮಾತಾಡಿ ಬಂದ ಮೇಲೆ ಸಿಎಂ ದಿಲ್ಲಿಯಲ್ಲಿ ನಿಂತು ನಾಗೇಂದ್ರ ಪಕ್ಷಕ್ಕಾಗಿ ತ್ಯಾಗ ಮಾಡೋಕೆ ರೆಡಿ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದು ಅನ್ನೋದು ದಿಲ್ಲಿಯ ಸುನ್ಹೇರಿ ಬಾಗ್ ರಸ್ತೆಯ ನಂಬರ್ 5ನೇ ನಂಬರಿನ ಮೂಲಗಳ ಮಾಹಿತಿ. ಡಾಲರ್ಸ್ ಕಾಲನಿಯ ನಾಗಹುತ್ತ ನಿವಾಸದ ಮೂಲಗಳ ಪ್ರಕಾರ ನಿನ್ನೆ ಇಡೀ ದಿನ ರಾಜೀನಾಮೆ ಕೊಡಲ್ಲ ಅಂತ ನಾಗೇಂದ್ರ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರಂತೆ. ಇದೇ ಕಾರಣಕ್ಕೆ ಫೋನ್ ಮಾಡಿದಾಗ್ಲೂ ಕೂಡ ರಾಜೀನಾಮೆ ಮಾತಿಲ್ಲ, ಇಲ್ಲ ಬ್ರದರ್ ಅಂತ ಕೂಡ ನಾಗೇಂದ್ರ ಹೇಳಿದ್ರು. ಸೀನ್ ಕಟ್ ಮಾಡಿದ್ರೆ ಇವತ್ತು ಬೆಳಬೆಳಗ್ಗೆ ನಾಗೇಂದ್ರ ದಿಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮೂಲಕ ಮಿನಿಸ್ಟ್ರು ಪೋಸ್ಟ್ ಉಳಿಸಿಕೊಳ್ಳೋದಕ್ಕೆ ನಾಗೇಂದ್ರ ಕಸರತ್ ನಡೆಸಿದ್ದಾರೆ ಅನ್ನೋದು ದಿಲ್ಲಿ ಮೂಲಗಳ ಮಾತು.
ಕಾಲೋನಿಯ ನಾಗಹುತ್ತ ನಿವಾಸದ ಮೂಲಗಳ ಪ್ರಕಾರ ನಾಗೇಂದ್ರ ನಿನ್ನೆ ರಾಜೀನಾಮೆ ಕೊಡೋಕೆ ಹಿಂದೆಟ್ಟು ಹಾಕಿದ್ರಿಂದಲೇ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಎದುರು ಶಿಸ್ತಿನ ಪಾಠ ಮಾಡಿದ್ರಂತೆ. ಇವತ್ತು ಸಹ ಸಿಎಂ ಡಿಕೆ ಶಿವಕುಮಾರ್ ಮಾತಾಡ್ತಾ ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿ, ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ನಾಗೇಂದ್ರ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತೆಲ್ಲ ಮಾತಾಡಿರೋದೇ ಇದೇ ಕಾರಣಕ್ಕೆ ಅನ್ನೋದು ದಿಲ್ಲಿ ಮೂಲಗಳ ಪಕ್ಕಾ ಇನ್ಫಾರ್ಮೇಶನ್. ಆದ್ರೆ ಇತ್ತ ವಿಧಾನಸೌಧದ ಕಾರಿಡಾರ್ನ ಮೂಲಗಳ ಪ್ರಶ್ನೆ ಏನಪ್ಪಾ ಅಂದ್ರೆ ನಾಗೇಂದ್ರ ರಾಜೀನಾಮೆ ಕೊಡೋಕೆ ರೆಡಿ ಇದ್ದಾರೆ ಅನ್ನೋದೇ ಹೌದಾದ್ರೆ ಅದನ್ನ ತಗೊಂಡ್ರೆ ಅಲ್ಲಿಗೆ ಈ ಕತೆ ಮುಗಿಯುತ್ತೆ. ಅದನ್ನ ಮಾಡೋದು ಬಿಟ್ಟು ಸಿಎಂ ಹಿಂಗ್ಯಾಕೆ ನಿನ್ನೆ ಒಂದು ಹೇಳಿಕೆ ಇವತ್ತೊಂದು ಹೇಳಿಕೆ ಕೊಡ್ತಿದ್ಯಾಕೆ ಅಂತ ಕೇಳಿದ್ಕೆ ಸೋರ್ಸ್ಗಳೇ ಹೇಳಿದ ಉತ್ತರ ಏನಪ್ಪಾ ಅಂದ್ರೆ ಈಗ ಸಿಎಂಗೆ ಇರುವಂತ ಸವಾಲೇ ಅದು ಅಂತ. ಅದೇನು ಅಂದ್ರೆ ನಾಗೇಂದ್ರ ಮನವೊಲಿಕೆ ಮಾಡಿ ರಾಜೀನಾಮೆ ಪಡೆಯೋದು. ಅದಕ್ಕೆ ಈಗ ಸಿಎಂ ಮೆತ್ತನೆಯ ಮಾತಿನ ಮೂಲಕ ನಾಗೇಂದ್ರ ಮನವೊಲಿಕೆಗೆ ಮುಂದಾಗಿದ್ದಾರಂತೆ. ಈ ಮನವೊಲಿಕೆಯ ನಂತರವೂ ನಾಗೇಂದ್ರ ನಿನ್ನೆ ಹಠ ಹಿಡಿದ ಹಾಗೆ ಇವತ್ತು ಸಹ ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡ್ಕೊಂಡ್ರೆ ಆಗ ಸಿಎಂ ರಾಜಣ್ಣ ಮಾದರಿಯನ್ನ ಅನುಸರಿಸ್ತಾರ ಅಥವಾ ಮನವೊಲಿಕೆಯನ್ನೇ ಮುಂದುವರಿಸ್ತಾರ ಅನ್ನೋ ಚರ್ಚೆ ವಿಧಾನಸೌಧದ ಕಾರಿಡಾರ್ ಅಲ್ಲೇ ಸಖತ್ ಕಾವು ಪಡೆದಿರೋದು ಒಳನೋಟಕ್ಕೆ ಕಂಡಿದೆ. ಒಬ್ಬ ಸಚಿವರ ರಾಜೀನಾಮೆಯ ವಿಚಾರ ಎಷ್ಟರ ಮಟ್ಟಿಗೆ ಬಿಸಿ ತುಪ್ಪ ಆಗಿದೆ ಕಾಂಗ್ರೆಸ್ನವ್ರಿಗೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಗುತ್ತೆ. ಒಂದ್ ಕಡೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅಂತ ಸಿಎಂ ಸಾಹೇಬರು ಹೇಳ್ತಿದ್ದಾರೆ. ಆದರೆ ಈ ವಿಷಯದಲ್ಲಿ ಸದ್ಯ ನಾಗೇಂದ್ರ ಮುಗಮ್ಮಾಗಿದ್ದಾರೆ. ನಿನ್ನೆ ಎಲ್ಲ ರಾಜೀನಾಮೆ ಕೊಡಲ್ಲ ಅಂತ ನಾಗೇಂದ್ರ ಅವರು ಹೇಳಿದರು. ಎಲ್ಲ ಸುಳ್ಳು, ನಾನೇನು ರಾಜೀನಾಮೆ ಕೊಡಲ್ಲ ಹಂಗೆ ಹಿಂಗೆ ಅಂತ ಖಂಡ ತುಂಡವಾಗಿ ಹೇಳಿದರು. ಇವತ್ತು ರಾಜೀನಾಮೆ ಬಗ್ಗೆ ಮಾತು ಇಲ್ಲ, ಕತೆನೂ ಇಲ್ಲ. ಹೈಕಮಾಂಡ್ ಹೇಳಿದರೆ ರಾಜೀನಾಮೆ ಕೊಡದೆ ದಾರಿ ಇಲ್ಲ. ಆದರೆ ನಾಗೇಂದ್ರ ಮಾತ್ರ ರಾಜೀನಾಮೆ ಕೊಡೋ ಮಾತನ್ನು ಆಡ್ತಾನೆ ಇಲ್ಲ. ನಿನ್ನೆ ಬೆಳವಣಿಗೆ ನೀವು ಗಮನಿಸಿದ್ರಿ ವೀಕ್ಷಕರೇ. ಬಹುಶಃ ನಾಗೇಂದ್ರ ರಾಜೀನಾಮೆಯನ್ನು ಕೊಡ್ತಾರೆ, ರಾಜೀನಾಮೆ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಕ್ಷಣಗಣನೆ ಅನ್ನೋ ಲೆಕ್ಕದಲ್ಲಿ ಮಾತುಗಳು ಕೇಳಿಬಂದು. ಆದರೆ ಅವಾಗ ನಾಗೇಂದ್ರ ಅವರ ಪ್ರತಿಕ್ರಿಯೆ ಏನಿತ್ತು ಅಂತಂದರೆ ಇದೆಲ್ಲವೂ ಸುಳ್ಳು, ನಾನು ಯಾಕೆ ರಾಜೀನಾಮೆ ಕೊಡಲಿ, ರಾಜೀನಾಮೆ ಅಂತೂ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಈ ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರು ಡೆಲ್ಲಿಲಿ ಹೇಳ್ತಾ ಇರೋದೇನು, ನಾಗೇಂದ್ರ ಪಕ್ಷಕ್ಕಾಗಿ ಎಲ್ಲ ರೀತಿಯ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ರಾಜೀನಾಮೆಯ ಸುಳಿವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಜೊತೆಗೆ ಇವತ್ತು ಚರ್ಚೆಯಾಗಿ ರಾಜೀನಾಮೆ ಕೊಡಿ ಅಂತ ಸೂಚನೆ ಏನಾದರೂ ಕೊಟ್ಟರೆ ನಾಗೇಂದ್ರಾಗ ಬೇರೆ ದಾರಿ ಇಲ್ಲ. ಆದರೆ ಅದು ಯಾವ ಧೈರ್ಯದ ಮೇಲೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ನಾಗೇಂದ್ರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗ್ತಾ ಇದೆ. ಹಾಗಿದ್ರೆ ಗೋವಿಂದಣ್ಣವರಿಗೆ ಈ ವಿಚಾರವಾಗಿ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಅದನ್ನು ವೀರೇಂದ್ರ ಅವರಿಗೆ ಏನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕೇಳೋಣ, ಅವರೇ ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಬಹುಶಃ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಈ ಎಲ್ಲ ತಾಪತ್ರಯಗಳ ತಾತ್ಪರ್ಯ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕಡೆ ನಾಗೇಂದ್ರ ಅವರ ರಾಜೀನಾಮೆ ತಗೊಳ್ಳೋದಕ್ಕೆ ಪವರ್ ಇಲ್ವಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ರಾಜೀನಾಮೆ ಕೊಡದೇ ಇರೋ ರೀತಿಯಲ್ಲಿ ನಾಗೇಂದ್ರ ಅವರನ್ನ ಸೇಫ್ ಮಾಡುವಂತಹ ಇನ್ನೊಂದು ಪವರ್ ಕೂತ್ಕೊಂಡಿದೆ. ಅದು ಡಿ ಕೆ ಶಿವಕುಮಾರ್ಗಿಂತಾನೂ ಪವರ್ಫುಲ್, ಡಿ ಕೆ ಶಿವಕುಮಾರ್ ಅವ್ರಿಗಿಂತಾನೂ ಪ್ರಬಲ, ಅಥವಾ ಡಿ ಕೆ ಶಿವಕುಮಾರ್ ಅವರಷ್ಟೇ ಪವರ್ಫುಲ್ ಅಂತಂದ್ರೆ ಅವ್ರು ಯಾರು ನಾಗೇಂದ್ರ ಅವರನ್ನ ಸೇಫ್ ಮಾಡ್ತಾ ಇರೋರು ಅಂತ ಪ್ರಶ್ನೆ ಇಲ್ಲಿ ಬರುತ್ತೆ. ನೀವು ಹೇಳಿದ ಮಾತಲ್ಲೇ ಈಗ ಇದು ಪವರ್ ಸೆಂಟರ್ಗಳ ಕ್ಲಾಶ್ ಅನ್ನೋದು ಕ್ಲಿಯರ್ ಆಯ್ತಲ್ಲ ಪಾಟೀಲ್ರೆ. ರೈಟ್. ಅಂದರೆ ಈಗ ಸಿ ಎಂ ಪವರ್ ಯಾವುದು ರಾಜೀನಾಮೆ ತಗೊಳ್ಳೋದು. ಇನ್ನು ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯವರು ವಜಾನು ಮಾಡಿಬಿಟ್ಟಿದ್ರು ರಾಜಣ್ಣ ಅವ್ರನ್ನ, ಅದು ಸಿ ಎಂ ಪವರೇ. ಆದರೆ ಈಗ ಸಿ ಎಮ್ಗಿಂತಲೂ ದೊಡ್ಡ ಪವರ್ ಇದನ್ನು ತಡಿತಾ ಇದೆ, ನಾಗೇಂದ್ರಗೆ ಬೆನ್ನೆಲುಬಾಗಿ ನಿಂತಿದೆ ಅನ್ನೋದು ಕ್ಲಿಯರ್ ಇದೆ. ಇಲ್ಲ ಅಂದರೆ ಈಗ ಮುಖ್ಯಮಂತ್ರಿಗಳೇ ಹೇಳಿದ್ರು ಕೂಡ, ಏನಂದ್ರು ಮುಖ್ಯಮಂತ್ರಿಗಳು ಈಗ ಅದಕ್ಕೆ ಅವರು ಏನು ಪದಗಳು ಬಳಸಿದ್ದು ನೋಡಬೇಕು, ಭಾಳ ಚೆನ್ನಾಗಿತ್ತು. ಶಿಸ್ತಿನ ಸಿಪಾಯಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅಂಥೇಳಿ. ಅಂದರೆ ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದಾರೆ ಅಂದರೆ ಈಗ ಅವರಿಗೂ ಅನಿವಾರ್ಯ ಪರಿಸ್ಥಿತಿ. ಈಗ ಏನು, ಈಗ ಅವ್ರ ಹಿಂದೆ ಒಬ್ಬರು, ನಾಗೇಂದ್ರ ಹಿಂದೆ ಒಬ್ಬರು, ಇವರಿಗಿಂತಲೂ ಪವರ್ ಇರುವಂತಹ ಪವರ್ಫುಲ್ ನಿಂತಿರೋದ್ರಿಂದಲೇ ಅಷ್ಟು ಸುಲಭ ಇಲ್ಲ. ಹೆಂಗೆ ತಗೋಬೇಕು, ಈಗ ಮನವೊಲಿಕೆ ಮಾಡಿಯೇ ತಗೋಬೇಕು, ಬೇರೆ ದಾರಿಯೇ ಇಲ್ಲ. ಸೊ ಅವ್ರು ಈಗ ನೋಡಿ ಏನಾಗುತ್ತೆ ರಾಜಕಾರಣದಲ್ಲಿ ಪಾಟೀಲ್ರೆ, ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಅಂದರೆ ಬಿಡಪ್ಪ ಪವರ್ಫುಲ್ ಪೋಸ್ಟ್, ಮೋಸ್ಟ್ ಪವರ್ಫುಲ್ ಅಂತೇಳಿ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂತವ್ರು ಆ ಸೀಟಲ್ಲಿ ಕೂತಿದ್ದಾಗಂತೂ ಬಿಡು, ಮತ್ತಿನ್ನೇನು ಮುಖ್ಯಮಂತ್ರಿ ಸೀಟಲ್ಲಿ ಬಂಡೆನೇ ಕೂತಿದೆ
ಅನ್ನುವಂಥ ವ್ಯಾಖ್ಯಾನಗಳು ವಿಶ್ಲೇಷಣೆಗಳೆಲ್ಲ ಬರುತ್ತೆ. ಹೌದಾ ಪಾಟೀಲ್ರೆ? ಆದ್ರೆ ನಮ್ಮ ಗೋವಿಂದಣ್ಣರು ನೋಡೋ ದೃಷ್ಟಿ ಬೇರೆನೆ. ಅವ್ರ ಕಣ್ಣಿಗೆ ಬೀಳೋದೇನು ಗೊತ್ತಾ, ಯಾರು ಮಹಾಪ್ರಬಲರು ಅಂತ ಇರ್ತಾರೋ ಅವ್ರನ್ನು ಕೆಲವು ಸತಿ ಸನ್ನಿವೇಶ ಸಂದರ್ಭ ಅವ್ರನ್ನ ಅಸಹಾಯಕರನ್ನಾಗಿ ಮಾಡಿಬಿಡುತ್ತೆ ಅಂಥೇಳಿ. ಇದು ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಬೆಳವಣಿಗೆಗಳು. ಈಗ ಅಂಥದ್ದೇ ಮತ್ತೊಂದು ಬೆಳವಣಿಗೆಗೆ ಈಗ ನಾಗೇಂದ್ರ ಪ್ರಕರಣ. ಯಾಕಂದರೆ ನಿನ್ನೆ ನೀವು ನೋಡಿದ್ರಿ ಏನು ಕೊಟ್ಟಿದ್ರು CM ಸ್ಟೇಟ್ಮೆಂಟು, ಶಿಸ್ತು, ಯಾರೇ ಆಗಲಿ ಶಿಸ್ತನ್ನು ಪಾಲಿಸಬೇಕು ಅಂತ. ಇವತ್ತು ಶಿಸ್ತಿನ ಸಿಪಾಯಿ ಅಂತ ಬದಲಾಯ್ತದು. ರಾಹುಲ್ ಗಾಂಧಿ ಅವರ ಭೇಟಿಯ ನಂತರ ಶಿಸ್ತಿನ ಸಿಪಾಯಿ ಅಂತ ಬದಲಾಯ್ತಲ್ಲಿ ಪಾಟೀಲ್ರೆ. ಅದು ಶಿಸ್ತೆ, ಇದು ಶಿಸ್ತೆ, ಆದರೆ ಶಿಸ್ತಿನ ಜೊತೆ ಒಂದು ಸಿಪಾಯಿ ಸೇರ್ಕೊಂಡ್ಬಿಟ್ಟ ಇಲ್ಲಿ ಅಂತೇಳಿ ನಾಗೇಂದ್ರ ಶಿಸ್ತಿನ ಸಿಪಾಯಿ ಆಗ್ಬಿಟ್ರಿ. ಈಗ ಆ ಶಿಸ್ತಿನ ಸಿಪಾಯಿಯ ರೀತಿಯಲ್ಲೇ ರಾಜೀನಾಮೆ ಕೊಡ್ತಾರಾ? ಅದು ಸಮಯವೇ ಉತ್ತರ ಕೊಡ್ಬೇಕು. ಈಗ DK ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಿದ್ರಲ್ಲ ಯಾವಾಗಲೂ ಕೂಡ, ಏನು ಕಾಲ ಉತ್ತರ ಕೊಡುತ್ತೆ ಅಂತ ಹೇಳಿ, ಇದಕ್ಕೂ ಕೂಡ ಈಗ ಕಾಲವೇ ಉತ್ತರ ಕೊಡಬೇಕಾಗಿದೆ ಪಾಟೀಲ್ರೆ. ಹಾಗಿದ್ರೆ ನೀವು ಈಗ ಮಾತಾಡುವ ಸಂದರ್ಭದಲ್ಲಿ ಒಂದು ಉದಾಹರಣೆಯನ್ನ ಕೊಟ್ರಿ. ಏನು, ಈ ಹಿಂದೆ ಸಿದ್ದರಾಮಯ್ಯ ಅವರಿದ್ದಂತಹ ಸಂದರ್ಭದಲ್ಲಿ ರಾಜಣ್ಣ ಅವರನ್ನ ವಜಾ ಮಾಡಿಬಿಟ್ರು ಅಂತ ಹೇಳಿ. ಈಗ ನಾಗೇಂದ್ರ ಅವರನ್ನ ವಜಾ ಮಾಡುವಂತ ಪವರ್ DK ಶಿವಕುಮಾರ್ ಅವ್ರ ಹತ್ರ ಇದೆ ಆಸ್ ಪರ್ ರೂಲ್ಸ್. ಮತ್ತು ಈಗ ಸದ್ಯಕ್ಕೆ ನಾವು ನೋಡ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡಿದಾಗ, ಆದ್ರೆ ಒಂದಂತೂ ವೆರಿ ವೆರಿ ಕ್ಲಿಯರ್ ಅಂತ ಅನ್ಸುತ್ತೆ, ನಾಗೇಂದ್ರನ್ನ ಸೇಫ್ ಮಾಡುವಂತಹ ಆ ಸ್ಟ್ರಾಂಗ್ ಪವರ್ ನಾಗೇಂದ್ರನ ಹಿಂದೆ ಇರೋವರೆಗೂ ನಾಗೇಂದ್ರನ ವಜಾ ಮಾಡುವಂತಹ ಪವರ್ DK ಶಿವಕುಮಾರ್ ಅವ್ರಿಗೆ ಇರಲ್ಲ. ಕರೆಕ್ಟಾ? ಸರಿ ಇದೆ, ಯು ರೈಟ್, ಅದನ್ನೇ ಹೇಳಿದ್ದು, ಯು ರೈಟ್. ಯಾಕಂದರೆ ಈಗ ಪವರ್ಗಳ ಕ್ಲಾಶ್, ಪವರ್ ಸೆಂಟರ್ಗಳ ಕ್ಲಾಶ್ ಆದಾಗ ಯಾವ ಪವರ್ ಹೆಚ್ಚಿದೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪಾಟೀಲ್ರೆ. ಈಗ ಯಾವ ಪವರ್ ಹೆಚ್ಚು ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾರು ಹಾಗಿದ್ರೆ ಯಾವುದು ಆ ಪವರ್? ಅದು ಯಾರು ಆ ಪವರ್ ಸೆಂಟರ್, ಯಾರು ಆ ಪವರ್ಫುಲ್ ಪರ್ಸನ್ ಯಾರು? ನೀವು ಕೇಳಿದ್ರಲ್ಲ, ಇದು ಬಹಳ ಕುತೂಹಲಕಾರಿ ಪ್ರಶ್ನೆ ಕೇಳಿದ್ರಲ್ಲ. ಗೊತ್ತಿದೆ ಪಾಟೀಲ್ರೆ, ಅವ್ರು ಯಾರು ಅಂತಲೂ ಗೊತ್ತಿದೆ. ನಮ್ಮ ಗೋವಿಂದಣ್ಣರು ಆ್ಯಕ್ಚುಲಿ ಡಿಲ್ಲಿಯಲ್ಲಿದ್ದರು, ದಿಲ್ಲಿಯಿಂದ ಈಗ ಬರ್ತಾ ಇದ್ದಾರೆ ವಾಪಸ್ಸು. ಅಲ್ಲಿ ದಿಲ್ಲಿಯಲ್ಲಿ ಆ ಪವರ್ ಸೆಂಟರ್ ಹತ್ರ ಅವರು ಹೋಗಿದ್ರು. ಅಲ್ಲ, ಈಗ ವೆರಿ ಕ್ಯೂರಿಯಾಸಿಟಿ, ಕುತೂಹಲ ಏನಂತಂದ್ರೆ, DK ಶಿವಕುಮಾರ್ ಅವ್ರಿಗಿಂತಾನು ಪ್ರಬಲವಾಗಿರುವಂತ, DK ಶಿವಕುಮಾರ್ ಅವ್ರಿಗಿಂತಾನು ಪವರ್ಫುಲ್ ಆಗಿ ನಾಗೇಂದ್ರ ಸೇಫ್ ಮಾಡ್ತಾ ಇರುವಂತ ಆ ಪವರ್ ಯಾರು ಅಂತ ಸಹಜವಾಗಿ ಜನರಿಗೆ ಕುತೂಹಲ ಇರುತ್ತಲ್ಲ. ಸಾಧ್ಯ ಆದ್ರೆ ಹೇಳಿ, ನಿಮಗೆ ಗೊತ್ತಿದೆ ನಮಗೂ ಹೇಳಿ. ಅಲ್ಲ, ನಮಗೆ ಗೊತ್ತಾಗೋದು ಯಾರಿಂದ ಪಾಟೀಲ್ರೆ? ನಮಗೆ ಗೊತ್ತಾಗೋದು ಯಾರಿಂದ ಹೇಳಿ? ಯಾರಿಂದ ನಮಗೆ ಗೊತ್ತಾಗ? ನನಗೆ ಹೇಳೋದು ಯಾರು ಪಾಟೀಲ್ರೆ? ಯಾರು ಅವರೇ? ಗೋವಿಂದಣ್ಣ. ಅವ್ರು ನಮಗೆ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ಬಿಟ್ಟಿದ್ದಾರೆ, ಪಾಟೀಲ್ರು ಇದನ್ನ ಕೇಳ್ತಾರೆ, ದಯವಿಟ್ಟು ಇವತ್ತು ಹೇಳಕ್ ಹೋಗ್ಬಿಡಿ, ಇವತ್ತೊಂದಿನ ಹಿಡಿದಿಟ್ಕೊಳ್ಳಿ. ಪಾಟೀಲ್ರಿಗೆ ಹೇಳ್ಬಿಟ್ರೆ ಪಾಟೀಲ್ರು ಅದನ್ನ ಜಗಜ್ಜಾಹೀರ್ ಮಾಡ್ಬಿಡ್ತಾರೆ. ಈಗ ಪಾಟೀಲ್ರಿಗೆ ಹೇಳಿದ್ರೆ ಬರೀ ಪಾಟೀಲ್ರಿಗೆ ಹೇಳ್ದಂಗೆ ಅಲ್ವಲ್ಲ ಇದು, ಪಾಟೀಲ್ರ ಮೂಲಕ ಇಡೀ ಜಗಜ್ಜಾಹೀರ್ ಆಗ್ಬಿಡುತ್ತೆ. ಸ್ವಲ್ಪ ವೇಟ್ ಮಾಡಿ. ಈಗ ನನಗೆ ಅದು ಮತ್ತೆ ನಿನ್ನೆ ಡೈಲಾಗ್ ನೆನಪಾಗ್ತಾ ಇದೆ. ಹೇಳಿ ಪಾಟೀಲ್ರೆ. ಈಗ ಗೋವಿಂದಣ್ಣ ನಿಮ್ಗೆ ಏನ್ ಹೇಳಿದ್ರು ಅಂತಂದ್ರೆ, ಈಗ ಪಾಟೀಲ್ರಿಗೆ ಇವತ್ತೊಂದಿನ ಹೇಳೋದಕ್ಕೆ ಹೋಗ್ಬೇಡಿ, ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಜಗಜ್ಜಾಹೀರು ಮಾಡಿಬಿಡ್ತಾರೆ ಅಂತ. ಇದೇನು ಹೊಗಳದ ಹಾಗೋ ತೆಗಳಿದ ಹಾಗೋ, ಇದೇನು ಮರ್ಯಾದೆ ಕೊಟ್ಟ ಹಾಗೋ ಬಿಟ್ಟ ಹಾಗೋ ಒಂದು ಗೊತ್ತಾಗ್ತಿಲ್ಲ ಅಂತ. ಹೌದು ಅಂತಿರಲ್ಲ ಅದಕ್ಕೂ? ಅಲ್ಲ ಪಾಟೀಲ್ರೆ, ಅದು ಹೆಂಗೆ ಅಂತ ಹೇಳ್ತೀರಿ ಕೇಳಿ. ಅದು ಗೋವಿಂದಣ್ಣಗೆ ಹೇಳಿದೆ ನಾನು, ಪಾಟೀಲ್ರಿಗೆ ಹೇಳ್ತಿದ್ದಾರೆ ಅಂತೇಳಿ. ಅದಕ್ಕೆ ಅವ್ರು ಒಂದೇ ವರ್ಡ್ ಹೇಳಿದ್ರು, ಇಷ್ಟೇ ಹೇಳಿ, ಅದು ಕಂಪ್ಲೇಂಟಾ ಕಾಂಪ್ಲಿಮೆಂಟಾ ಅನ್ನೋದು ಸೀಕ್ರೆಟ್ ಆಗೇ ಇರಲಿ ಅಂದ್ಬಿಟ್ರು ಅವರು. ಹಾಗಾಗಿ ಇದನ್ನು ಕೂಡ ಅದ್ರ ಜೊತೆಗೆ ಇದನ್ನು ಸೇರಿಸಿದ್ರು. ಇದನ್ನು ಈ ಪವರ್ ಸ್ಟಾರ್ ಯಾರು ಅನ್ನೋದು, ಪವರ್ ಸೆಂಟರ್ ಯಾವುದು ಅನ್ನೋದು ಕೇಳ್ತಾರೆ. ಒಂದಿನ ಅದನ್ನು ಕೂಡ ಸೀಕ್ರೆಟ್ ಆಗೇ ಇರ್ತೀರಿ ಅಂತ ಹೇಳ್ತಿದ್ದಾರೆ. ನಾಳೆ ಬಹುಶಃ ಗೋವಿಂದಣ್ಣರು ಹೇಳಿದ್ರೆ ನಿಮಗೆ ತಲುಪಿಸ್ತೀವಿ ಪಾಟೀಲ್ರೆ. ಹಾಗಿದ್ರೆ ಇದೇನೀಗ ಸದ್ಯಕ್ಕೆ ಇದೇ ಪವರ್ ಸೆಂಟರ್ಗಳ ಕಲಹಗಳ ಮಧ್ಯೆ ರಾಜೀನಾಮೆ ಅನ್ನುವಂಥದ್ದು ಮರೀಚಿಕೆ ಆಗುತ್ತಾ, ಅಥವಾ ಸೀರಿಯಸ್ ಆಗಿ ನಾಗೇಂದ್ರ ರಾಜೀನಾಮೆ ವಿಚಾರದ ಬಗ್ಗೆ ಯೋಚಿಸ್ತಾ ಇದ್ದಾರಾ ಹೈಕಮಾಂಡ್? ಸೀರಿಯಸ್ಲಿ ಯಾಕೆ ಹೇಳ್ತೀರಿ ಕೇಳಿ. ಈಗ ಹೈಕಮಾಂಡ್ ಯೋಚನೆ ಮಾಡ್ತಿದ್ಯೋ ಬಿಡ್ತಿದ್ಯೋ, ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿದಾರಲ್ಲ, ಅವ್ರು ಎಷ್ಟರ ಮಟ್ಟಿಗೆ ಮುಂದೆ ಹೋಗಿದ್ದಾರೆ ಅಂದ್ರೆ ಪಾಟೀಲ್ರೆ, ಇನ್ನೊಬ್ಬ ಸಚಿವರನ್ನ ಕರೆದು ನೋಡಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನ ನೀವು ನೋಡ್ಕೋಬೇಕಾಗುತ್ತೆ, ರೆಡಿ ಆಗಿರಿ. ಹೇಳ್ಬಿಟ್ಟಿದ್ದಾರೆ. ಹೌದೌದು, ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಯೋಜನೆ ಸಾಂಖ್ಯಿಕ ಇಲಾಖೆ ಯಾವುದು, ನಾಗೇಂದ್ರ ಅವರ ಬಳಿ ಇರುವಂತ ಏಕೈಕ ಖಾತೆ ಅದು. ಹೌದು, ಆ ಖಾತೆನ ನೆಕ್ಸ್ಟ್ ಯಾರು ನೋಡ್ಕೋಬೇಕು ಅಂತಾನು ಒಬ್ರು ಸಚಿವರನ್ನ ಕರೆದು ಹೇಳ್ಬಿಟ್ಟಿದ್ದಾರೆ ಆಗ್ಲೇ. ಅವರು ರೆಡಿ ಆಗ್ಬಿಟ್ಟಿದ್ದಾರೆ ನೋಡ್ಕೊಳಕ್ಕೆ. ಅಂದ್ರೆ ಅಲ್ಲಿಗೆ CM ಎಷ್ಟರ ಮಟ್ಟಿಗೆ ಮುಂದಕ್ಕೆ ಹೋಗಿದ್ದಾರೆ ಅಂತ ನೀವು ಯೋಚನೆ ಮಾಡಿ. ಅಲ್ಲಿಗೆ ಅಂದ್ರೆ ಅವರು CM ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ, ನಾಗೇಂದ್ರ ರಾಜೀನಾಮೆ ತಗೊಳ್ಳೇಬೇಕು, ಅನಿವಾರ್ಯ ಇದೆ ಪರಿಸ್ಥಿತಿ, ಬೇರೆ ದಾರಿನೇ ಇಲ್ಲ. ಅದನ್ನೇ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆದ್ರಲ್ಲ, ಸುನೇಹರಿ ಬಾಗ್ ರೋಡ್ ನಂಬರ್ 5 ಆ ನಿವಾಸದ ಮೂಲಗಳು ಹೇಳಿದ್ದೇನಪ್ಪ ಅಂದ್ರೆ, DK ಶಿವಕುಮಾರ್ ಅವರು ಆ ಮನೆಯಿಂದ ಹೊರಗೆ ಬರ್ತಿದ್ದಾಗೆ ನಮಗೆ ಬಂದಿದ್ದು ಫೋನ್ ಪಾಟೀಲ್ರೆ, ಇದನ್ನೇ ಎಲ್ಲ ಫುಲ್ ಕೇಸ್ ವಿವರಿಸಿದಾರಂತೆ. ಮತ್ತೆ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗ್ತಾ ಇದೆ, ಯಾವ ಕಾರಣಕ್ಕೆ ರಾಜೀನಾಮೆ ತೆಗೆದುಕೊಳ್ಳೋದು ಅನಿವಾರ್ಯ, ಎಲ್ಲವನ್ನು ಕೂಡ ಹೇಳಿದ್ದಾರೆ. ಕಡೆಗೆ ಅವ್ರು ಹೇಳಿದ್ದೇನೆಂದ್ರೆ, ಆಯ್ತು ರಾಜೀನಾಮೆ ತಗೊಳ್ಳಿ, ಅವ್ರು ಕೊಟ್ಟರೆ ರಾಜೀನಾಮೆ ತಗೊಳ್ಳಿ ಅಂತ ಹೇಳಿದಾರಂತೆ. ಅಂದ್ರೆ ಈಗ ರಾಜೀನಾಮೆ ತಗೋಬೇಕು, ಈಗ ವಜಾ ಮಾಡುವಂತ ಪರಿಸ್ಥಿತಿ ಈಗಂತೂ ಇಲ್ಲ ಪಾಟೀಲ್ರೆ. ಹಿಂಗಾಗಿ ರಾಜೀನಾಮೆ ತಗೋಬೇಕಂದ್ರೆ ಏನ್ ಮಾಡಬೇಕು? ಶಿಸ್ತಿನ ಸಿಪಾಯಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಆಡಿದ ಮಾತಿನ ತಪ್ಪಲ್ಲ, ಹಾಕಿದ ಗೆರೆಯನ್ನ ದಾಟಲ್ಲ,
ಹಿಂಗೆ ತಗೋಬೇಕಲ್ಲ ಪಾಟೀಲ್ರೆ. ಅದೇ ದಾರಿಯಲ್ಲಿ ಈಗ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಕೃಷ್ಣನ ತಂತ್ರ ಇರಬೇಕು ಅಂತ ಡಿ ಕೆ ಶಿವಕುಮಾರ್ ಅವಾಗವಾಗ ಹೇಳ್ತಿರ್ತಾರಲ್ಲ, ಅದು ನಿಜ ನೋಡಿ. ಈಗ ರಾಜೀನಾಮೆ ಕೊಡಿ ಅಂತ ಡೈರೆಕ್ಟಾಗಿ ಹೇಳಿದೆ, ಅವರು ಶಿಸ್ತಿನ ಸಿಪಾಯಿ, ಪಕ್ಷದ ಆಜ್ಞೆಯನ್ನ ಮೀರಲ್ಲ ಅಂತ ಹೇಳ್ಬಿಟ್ರೆ ನಾಗೇಂದ್ರ ಒಳಗೆ ಅನ್ಕೋತಾರೆ, ಓ ಇವ್ರು ಹಿಂಗ್ ಬಾಂಬ್ ಹಾಕ್ತಿದಾರಪ್ಪ ನಮಗೆ. ನಾಗೇಂದ್ರ ಅವ್ರು ಹೇಳಕ್ಕಾಗತ್ತಾ ಮಾಧ್ಯಮಗಳ ಮುಂದೆ ಬಂದು, ಅಲ್ರಿ ನಾನು ಶಿಸ್ತಿನ ಸಿಪಾಯಿ ಅಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಕ್ಕಾಗತ್ತಾ? ಅಲ್ಲ, ಅಷ್ಟೇ ಹೇಳೋದು ಬೇಡ. ಈಗ CM ಹೇಳ್ತಿದಾರಲ್ಲ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ, ಅದರಿಂದ ನಾಗೇಂದ್ರ ಬಂದು ಹೇಳ್ಬಿಟ್ರೆ ಮುಗ್ದೋಯ್ತಲ್ಲ. ಹೌದು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಮುಗಿದ್ ಚಾಪ್ಟರ್ ಕ್ಲೋಸ್, ಎಂಡ್. ನಾವು ನೀವು ಡಿಸ್ಕಷನ್ ಮಾಡಲ್ಲ ಪಾಟೀಲ್ರೆ. ಹೌದು, ಮತ್ತೆ ನೀವು ಕೃಷ್ಣನ್ ತಂತ್ರ ಹೇಳಿದ್ರಲ್ಲ ಪಾಟೀಲ್ರೆ, ಅದಕ್ಕೊಂದು ಮಾತು ಹೇಳ್ಬಿಡ್ತೀನಿ. ನಮಗೆ ಈ ಮಹಾಭಾರತ ನೀವೇನಾದ್ರೂ ಹೇಳಿದ್ರೆ ಬಹಳ ಇಂಟ್ರೆಸ್ಟ್ ಪಾಟೀಲ್ರೆ, ಯಾಕಂದ್ರೆ ನಮ್ಮಲ್ಲೂ ಮಹಾಭಾರತ ಹೋಗುತ್ತಲ್ಲ, ನೀವು ಮಾಡಿದ್ರಲ್ಲ ನಿನ್ನೆ. ಆ ಮಹಾಭಾರತದಲ್ಲಿ ಕೃಷ್ಣನ್ ತಂತ್ರದ್ದು ಇದು ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಹೇಳ್ತಿರ್ತಾರೆ. ನಾನು ಇಂಟರ್ವ್ಯೂ ಒಂದ್ಸತಿ ಅವ್ರು ಹೇಳಿದ್ರು ಕೃಷ್ಣನ ತಂತ್ರ ಇರಬೇಕು ಅಂತ. ನಾನು ಅದಕ್ಕೆ ಕೇಳಿದೆ ಶಕುನಿಯ ಕುತಂತ್ರ ಅಂತ ಕೇಳಿದ್ದೆ. ಡಿ ಕೆ ಶಿವಕುಮಾರ್ ಅವ್ರ ಉತ್ತರ ಇವತ್ತಿನವರೆಗೂ ಕೊಟ್ಟಿಲ್ಲ. ನೋಡೋಣ ಇವಾಗ ಉತ್ತರ ಕೊಡ್ತಾರ ಅಂತ ಕಾಯೋಣ ಪಾಟೀಲ್ರೆ. ಫೈನ್, ಎರಡನೇ ಸ್ಟೋರಿ ಹೋಗೋಣ ಆಗಿದ್ರೆ. ಕೊಟ್ಟಿದ್ದನ್ನ ಹಂಗೆ ಇಟ್ಕೊಳ್ದೆ ಟೈಮ್ ಬಂದಾಗ ವಾಪಸ್ ಕೊಡ್ತಾರಲ್ಲ, ಅದಕ್ಕೆ ಮುಯಿಗೆ ಮುಯಿ ಅಂತಾರೆ. ಆದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಂಗೆ ಆದರೆ ಅದಕ್ಕೇನಂತಾರೆ ನೋಡೋಣ ಒಳನೋಟದಲ್ಲಿ. ಹೆಸರಿಗೆ ದೋಸ್ತಿಗಳು, ಆದ್ರೆ ಇವ್ರು ಮಾಡೋದ್ ನೋಡಿದ್ರೆ ದೋಸ್ತಿಗಿಂತ ದುಶ್ಮನಿನೇ ಜಾಸ್ತಿ ಇದ್ದಂಗಿದೆ. ಅವ್ರ ಪಾದಯಾತ್ರೆಗೆ ಇವ್ರ ಪಾರ್ಟಿ ರಾಜ್ಯಾಧ್ಯಕ್ಷರು ಹೋಗ್ಲಿಲ್ಲ, ಅದಕ್ಕೀಗ ಇವ್ರ ಪಾದಯಾತ್ರೆಗೆ ಅವರ ರಾಜ್ಯಾಧ್ಯಕ್ಷರು ಬರ್ತಿಲ್ವೋ ಹೆಂಗೆ ಅಂತ ನಮಗೆ ಪ್ರಶ್ನೆ ಎಸಿತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ಹೆಂಗೆ ಅಂದರೆ ಯಾವ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿರುತ್ತೋ, ಯಾವ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಿರಲ್ವೋ ಅದೇ ಪ್ರಶ್ನೆ ಕೇಳ್ತೀರಾ? ಅದಿರಲಿ, ಈಗ ಹೇಳಿ, ಈ BJP ಪಾದಯಾತ್ರೆಗೆ ಕುಮಾರಸ್ವಾಮಿ ಯಾಕೆ ಹೋಗ್ತಿಲ್ಲ ಅಂತ ಕೇಳಿದಾಗ ಹೇಳಿದ್ರು ಪಾದಯಾತ್ರೆ ಪೈಪೋಟಿ ಕತೆ. ವಿಷಯ ಏನಪ್ಪಾ ಅಂದ್ರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಇತ್ತ JP ಭವನದ ಮೂಲಗಳ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಬಿಜೆಪಿಯವರು ಪಾದಯಾತ್ರೆ ಅನೌನ್ಸ್ ಮಾಡುವಾಗ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿಲ್ವಂತೆ. ಹಿಂಗೆ ಮಾತಾಡದೇ ಇರೋದು ಕುಮಾರಸ್ವಾಮಿ ಅವರಿಗೆ ಸಖತ್ ಬೇಜಾರಾಗಿದೆಯಂತೆ. ನಿನ್ನೆ ಕುಮಾರಸ್ವಾಮಿ ಅವರನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಮೀಟ್ ಆದಾಗ ಕುಮಾರಸ್ವಾಮಿ ಅವರು ಇದನ್ನೇ ಹೇಳಿದ್ದಾರೆ. ಆಗ ರಾಜ್ಯ ಬಿಜೆಪಿ ಉಸ್ತುವಾರಿಗಳು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ಪಾದಯಾತ್ರೆ ಉದ್ಘಾಟನೆಗೆ ಬನ್ನಿ ಅಂತ ಕರೆದಿದ್ದಾರಂತೆ. ಆದ್ರೆ ಕುಮಾರಸ್ವಾಮಿ ಅವರು ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂದಿದ್ದಾರೆ ಅನ್ನೋದು JP ಭವನದ ಮೂಲಗಳ ಪಕ್ಕಾ ಇನ್ಫಾರ್ಮೇಶನ್. ಕುಮಾರಸ್ವಾಮಿ ಅವರು ಪಾದಯಾತ್ರೆ ಉದ್ಘಾಟನೆ ಅಟೆಂಡ್ ಮಾಡೋದು ಯಾಕೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಹೇಳಿದ್ರು ಅಂದ್ರೆ, ಅದೇ JP ಭವನದ ಮೂಲಗಳು ಹೇಳ್ತಿರೋ ಪ್ರಕಾರ ಪಾದಯಾತ್ರೆ ಆರಂಭ ಆಗೋ ದಿನ ಕುಮಾರಸ್ವಾಮಿ ಅವರು ದೇಶದಲ್ಲೇ ಇರಲ್ವಂತೆ. ಎಲ್ಲಿಗೆ ಹೋಗ್ತಾರೆ ಅಂದ್ರೆ 30ನೇ ತಾರೀಕೆ HDK ಅಮೆರಿಕಕ್ಕೆ ಹಾರ್ತಾರೆ. ಹೀಗಾಗಿ 1ನೇ ತಾರೀಕು ಉದ್ಘಾಟನೆ ಆಗೋ ಪಾದಯಾತ್ರೆಗೆ ಕುಮಾರಸ್ವಾಮಿ ಬರಲ್ಲ ಅನ್ನೋದು JP ಭವನದ ಮೂಲಗಳ ಖಚಿತ ಮಾಹಿತಿ. ಹಿಂಗೆ ಅಮೆರಿಕಕ್ಕೆ ಹೊರಟಿರೋ ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ಬಳಿ ಇದೇ ಕಾರಣ ಹೇಳಿ ನಾನು ಪಾದಯಾತ್ರೆ ಉದ್ಘಾಟನೆಗೆ ಬರಕ್ಕಾಗಲ್ಲ ಅಂದಿದ್ದಾರೆ. ಕುಮಾರಸ್ವಾಮಿ ಅವರು ಇಷ್ಟೇ ಹೇಳಿ ಸುಮ್ಮನಾಗಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಅಂತ ಹಠ ಹಿಡಿದಿರೋದ್ರಿಂದ ಇಷ್ಟೆಲ್ಲ ನಡೀತಿದೆ. ಹೈಕಮಾಂಡ್ ಏನಾದರೂ ರಾಜೀನಾಮೆ ಕೊಡೋಕೆ ಹೇಳಿದ್ರೆ ಅಥವಾ ನಾಗೇಂದ್ರ ಸ್ವತಃ ರಾಜೀನಾಮೆ ಕೊಡೋ ಮನ್ಸು ಮಾಡಿದ್ರೆ ಆಗ ಪಾದಯಾತ್ರೆ ನಡೆಯೋದೇ ಇಲ್ಲ ಅಂತಾನು ಎಚ್ಚರಿಕೆ ಹೇಳಿದ್ದಾರೆ ಅನ್ನೋದು JP ಭವನದ ಸೋರ್ಸ್ಗಳ ಇನ್ಫಾರ್ಮೇಶನ್. ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಹೇಳಿದ್ರು ಬಿಡದ ರಾಧಾ ಮೋಹನ್ ದಾಸ್ ಅದೇನೇ ಆಗ್ಲಿ ಮೈತ್ರಿ ಪಕ್ಷವಾಗಿ ಪಾದಯಾತ್ರೆ ಅಟೆಂಡ್ ಮಾಡಲಿಲ್ಲ ಅಂತಂದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ ಅಂದಾಗ HDK ಹೇಳ್ತಿರೋದೇನಪ್ಪ ಅಂದ್ರೆ, ಪಾದಯಾತ್ರೆಗೆ ನಮ್ಮ ಪಕ್ಷ ಫುಲ್ ಸಪೋರ್ಟ್ ಮಾಡುತ್ತೆ, ನಮ್ಮ ಪಕ್ಷದ ನಾಯಕರೆಲ್ಲ ಅಟೆಂಡ್ ಮಾಡ್ತಾರೆ, ಪಾದಯಾತ್ರೆ ಪೂರ್ತಿ ನಡೆದಿದೆ, ಆದರೆ ಸಮಾರೋಪಕ್ಕೆ ಬರೋಕೆ ಟ್ರೈ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಭರವಸೆ ಕೊಟ್ಟು ಸಮಾಧಾನ ಮಾಡಿದ್ದಾರೆ ಅನ್ನೋದು JP ಭವನದ ಮೂಲಗಳ ಖಚಿತ ಮಾಹಿತಿ.
ಇದೇ ಟೈಮಲ್ಲಿ ಹಿರಿಯೂರು ಬೈ ಎಲೆಕ್ಷನ್ ಪರಿಷತ್ ಎಲೆಕ್ಷನ್ ಬಗ್ಗೆಯೂ ಕೂಡ ಡಿಸ್ಕಷನ್ ಆಗಿತ್ತಂತೆ. ಹಿರಿಯೂರು ಕ್ಷೇತ್ರ JDSಗೆ ಬಿಟ್ಕೊಡೋ ಮಾತು ಬಂದಾಗ NDA ಕ್ಯಾಂಡಿಡೇಟ್ ಗೆಲ್ಲಿಸೋಕೆ ಏನ್ ಬೇಕೋ ಅದ್ ಮಾಡೋಣ, ಪಾದಯಾತ್ರೆ ಮುಗಿದ ಮೇಲೆ ಅದೆಲ್ಲ ನೋಡೋಣ, ಈಗ ಪಾದಯಾತ್ರೆ ಸಮಾರೋಪಕ್ಕಾದ್ರೂ ಬನ್ನಿ ಕುಮಾರಣ್ಣ ಎಂಬ ಅರ್ಥದಲ್ಲಿ ಮಾತಾಡಿ ರಾಜ್ಯ ಬಿಜೆಪಿ ಉಸ್ತುವಾರಿ ಗೆದ್ದು ಬಂದಿರೋ ಅದೇ JP ಭವನದ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಸುಲಭವಾಗಿ ನೋಡಿ, ಈ ಹಿಂದೆ ಬಿಡದಿ ಪಾದಯಾತ್ರೆಯನ್ನ JDSನವರು ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಅದಕ್ಕೆ ಬರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರು ಬರಲಿಲ್ಲ ಅನ್ನೋದಷ್ಟೇ ಬೇಸರ ಅಲ್ಲ, ಕೈ ಸಚಿವರ ಜೊತೆಗೆ ಕೂತು ಗುಸುಗುಸು ಮಾತಾಡಿದ್ರಲ್ಲ. ನಿಮಗೆಲ್ಲ ನೆನಪಿದೆ ಯಾರು ಪಾದಯಾತ್ರೆ ವಿಚಾರವಾಗಿ ಮಾತಾಡಿದ್ರು ಅಂತ ಹೇಳಿ. ಆ ಪಾದಯಾತ್ರೆಯ ಪರಿಣಾಮ ಏನೂ ಇಲ್ಲ ಅಂತ ಹೇಳಿದ್ರಲ್ಲ. ಪರಿಹಾರ ಎಲ್ಲ ತಗೊಂಡಿದ್ದಾರೆ ಅಂತಾನೂ ಕೂಡ ಮೈಕ್ ಮುಂದೆನೇ ಮಾತಾಡಿದರು. ಈ ಗುಸುಗುಸು ಮಾತೇ ಮೈತ್ರಿಯ ಬಿರುಕು ಹೆಚ್ಚು ಮಾಡಿದೆ. ಕುಮಾರಸ್ವಾಮಿಯವರ ಬೇಸರಕ್ಕೆ ಇದೇ ಕಾರಣ ಅನ್ನುವಂಥ ಗುಸುಗುಸು ಈಗ ಭಾರಿ ಭಾರಿ ಸೌಂಡ್ ಮಾಡ್ತಾ ಇದೆ. ಇದೊಂದೇ ಕಾರಣವಾ? ಬೇರೆ ಏನಾದರೂ ಕಾರಣ ಇದೆಯಾ? ಗೋವಿಂದಣ್ಣ ಅವರು ಈ ವಿಚಾರದ ಬಗ್ಗೆ ಏನೆಲ್ಲ ಮಾಹಿತಿ ತಿಳ್ಕೊಂಡಿದ್ದಾರೆ ವೀರೇಂದ್ರ ಅವರಿಂದ ಕೇಳೋಣ. ವೀರೇಂದ್ರ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನಂತಂದರೆ, ಅವತ್ತು ಈ ಪಾದಯಾತ್ರೆ ವಿಚಾರವಾಗಿ ವಿಜಯೇಂದ್ರ ಮತ್ತು ಮಧು ಬಂಗಾರಪ್ಪ ಅವರು ಮೈಕ್ ಮುಂದೆ ಮಾತಾಡಿದ್ದು, ಅದಾದ ನಂತರ ಆದಂತಹ ಬೆಳವಣಿಗೆಗಳು, ಅದನ್ನು ಒಂದು ಕಡೆ ಇಡೋಣ. ಮತ್ತೊಂದು ಕಡೆ ಪಾದಯಾತ್ರೆ ವಿಚಾರವಾಗಿ ಮೊದಲಿನಿಂದನೂ ಕೂಡ ದೋಸ್ತಿಗಳಲ್ಲಿ ಒಮ್ಮತ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಈಗ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಇವರು ಪಾದಯಾತ್ರೆ ಮಾಡ್ತಾರೆ ಅಂತಂದರೆ ಮೈತ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಫಸ್ಟ್ ಟೈಮ್ ಪಾದಯಾತ್ರೆಯ ಕಾನ್ಸೆಪ್ಟ್ ತಗೊಂಡ್ಬಂದಾಗ ಅದನ್ನು ಕರೆಮ್ಮ ಅವರ ಕ್ಷೇತ್ರದಿಂದ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇತ್ತಂತ ಇವರಿಗೆ. ಅವಾಗ ಕರೆಮ್ಮ ಅವರ ಆಕ್ಷೇಪ ವ್ಯಕ್ತಪಡಿಸಿರಂತೆ, ನಮ್ಮ ಕ್ಷೇತ್ರದಿಂದ ಮಾಡಿದರೆ ನಮ್ಮ ಕ್ಷೇತ್ರದಲ್ಲಿ ST ವೋಟ್ಗಳು ಜಾಸ್ತಿ ಇದೆ, ಹೀಗಾಗಿ ನಮ್ಮ ಕ್ಷೇತ್ರದಿಂದ ಬೇಡ ಅನ್ನುವಂಥ ಆಕ್ಷೇಪ ವ್ಯಕ್ತಪಡಿಸಿರುವಂತ ಕೇಳ್ಪಟ್ವಿ ನಾವು. ಸೊ ಅಲ್ಲಿಂದ ಆರಂಭ ಆದಂಥ ಈ ಮೈತ್ರಿಯ ನಡುವಿನ ಈ ಪಾದಯಾತ್ರೆ ವಿಚಾರದ ಬಿರುಕು ಈಗ ಕುಮಾರಸ್ವಾಮಿ ಅವರವರೆಗೂ ಬಂದು ತಲುಪಿದೆ. ಕುಮಾರಸ್ವಾಮಿ ಅವರು ಕೂಡ ನಿನ್ನೆವರೆಗೂ ಏನಿತ್ತು ಮಾತುಕತೆ, ಉದ್ಘಾಟನೆಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು ಅಂತ ಇತ್ತು. ಆದರೆ ಈಗ ಅದಕ್ಕೆ ಹೋಗಲ್ಲ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಸಾಧ್ಯ ಆದರೆ ಸಮಾರೋಪಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಇದೆಲ್ಲ ಏನು ನಡೀತಾ ಇದೆ ದೋಸ್ತಿಯಲ್ಲಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಅದಕ್ಕಿಂತ ಮುಂಚಿನ ಮುಖ್ಯವಾದ ಪ್ರಶ್ನೆ ಏನಂತಂದರೆ, ನಾಗೇಂದ್ರ ಏನಾದರೂ ರಾಜೀನಾಮೆ ಕೊಟ್ಬಿಟ್ರೆ ಈ ಪಾದಯಾತ್ರೆ ನಡೆಯೋದೇ ಇಲ್ಲ. ಸರಿ ಇದೆ ಪಾಟೀಲ್ರೆ. ಈಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ವಿಜಯೇಂದ್ರ ಮತ್ತು ಮಧು ಬಂಗಾರಪ್ಪ ಗುಸುಗುಸು ಮಾತಾಡಿದ್ರು. ಅದು ಆ್ಯಕ್ಚುಲಿ ಅವರಿಬ್ಬರು ಮೈಕ್ ಮುಂದೆ ಮಾತಾಡಿದ್ರು, ನಿಜ ನೀವು ಹೇಳ್ದಂಗೆ ಮೈಕ್ ಮುಂದೆನೇ ಮಾತಾಡಿದ್ದು. ಆದರೆ ಈ CM ಇಬ್ರಾಹಿಂ ಅವ್ರ ಥರ ಹರ್ತಾಳ್ ಹಾಲಪ್ಪ ಹಾಜಿರ್ ಹೋ ಅಂತೇಳಿ ಘಂಟಾಘೋಷವಾಗಿ ಮಾತಾಡಿದ್ದಲ್ಲ ಅವರು, ಆ ಗುಸುಗುಸು ಮಾತಾಡಿದ್ರಲ್ಲ ಅಲ್ಲೇ ಕಿತ್ಕೊಂಡು ಹೋಗಿದ್ದು. ಬಿರುಕು ಶುರು ಆಗಿದ್ದಲ್ಲಿ ಈ ಪಾದಯಾತ್ರೆ ಬಗ್ಗೆ ಆಳವಾಗಿ ಬಿರುಕು ಶುರು ಆಗಲಿಕ್ಕೆ ಅದೇ ಕಾರಣ. ಅದೊಂಥರ ಕಂದಕ ಆದಂಗೆ ಆಗೋಯ್ತು ಪಾಟೀಲ್ರೆ. ಈಗ ಈಗಲೂ ಪಾದಯಾತ್ರೆದೇ ವಿಷಯ. ಅವತ್ತು ಬಿಡದಿ ಪಾದಯಾತ್ರೆ, ಇದೇ ಕುಮಾರಸ್ವಾಮಿ ಅವರೇ ಅವತ್ತು ಉದ್ಘಾಟನೆ. ಅವತ್ತಿನ ದಿನ ಏನು ಮಾಡಿದ್ರು, BJP ರಾಜ್ಯಾಧ್ಯಕ್ಷರು ಹೋಗಲಿಲ್ಲ, ಸರಿ ಹೋಗದೆ ಅಲ್ಲಿ ಕೂತ್ಕೊಂಡು ಅದು ಮಧು ಬಂಗಾರಪ್ಪ ಜೊತೆ ಕೂತ್ಕೊಂಡು ಅಯ್ಯೋ ಅದೇನು ಇಂಪ್ಯಾಕ್ಟ್ ಇಲ್ಲ, ಅದೇನು ಆಲ್ರೆಡಿ ಪರಿಹಾರ ಎಲ್ಲ ತಗೊಂಡ್ಬಿಟ್ಟಿದಾರಂತೆ ಅಂತ ಹೇಳಿ ಎಲ್ಲ ಮಾತಾಡಿದ್ರಲ್ಲ. ಸೊ ಅದು ಇಂಪ್ಯಾಕ್ಟ್ ಈಗ ಅದ್ರ ಇಂಪ್ಯಾಕ್ಟ್ ಇಲ್ಲ ಆಗ್ತಾ ಇದೆ ಅಂತ ಹೇಳಿ. ನೋಡಿ, ಯಾವಾಗಲೂ ಈ ಮುಯಿಗೆ ಮುಯಿ ಅಂತೇಳಿ ಒಂದಿದೆ ಪಾಟೀಲ್ರೆ, ಅದು ಎಷ್ಟೋ ಟೈಮ್ ಬೇಕಾಗುತ್ತೆ. ಮತ್ತೆ ಕೆಲವರೆಲ್ಲ ಇದು ಹೇಳ್ತಾರೆ, ಇನ್ನೊಂದು ಕಾನ್ಸೆಪ್ಟ್ ಇದೆಯಲ್ಲ ಪಾಟೀಲ್ರೆ, ಏನದು ಕರ್ಮ ರಿಟರ್ನ್ಸ್ ಅಂತೇಳಿ. ಅದು ಸ್ವಲ್ಪ ಟೈಮ್ ಬೇಕು ಅಂತ ಅನ್ಕೊಂಡಿರ್ತಾರೆ. ಇಷ್ಟು ಬೇಗ ಬಂದ್ಬಿಡುತ್ತೆ ಅಂತ ಯಾರು ಅನ್ಕೊಂಡಿರಲ್ಲ. ಆಗಲೇ ಪಾದಯಾತ್ರೆನೂ ಘೋಷಣೆ ಆಗಾಯ್ತು. ಅದ್ರ ಈ ಉದ್ಘಾಟನೆಗೆ ನೀವು ಹೇಳಿದ್ರಲ್ಲ ನಿನ್ನೆವರೆಗೂ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಅಂತ ಇತ್ತು ಅಂತ ಹೇಳಿ. ನಿನ್ನೆ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಯಾರು ರಾಜ್ಯ BJP ಉಸ್ತುವಾರಿ, ಅವರು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಕ್ ಹೋಗಿದ್ದಾರೆ. ಹೌದು ನೀವು ಬರಬೇಕು ಉದ್ಘಾಟನೆಗೆ ಅಂತ ಕರೀಲಿಕ್ಕೆ. ಕುಮಾರಸ್ವಾಮಿ ಅವ್ರು ಹೇಳಿರೋದೇನೆಂದ್ರೆ, ಇಲ್ಲ ನಾ ಇರೋದಿಲ್ಲ, ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, ನಾ ಆ ಟೈಮಲ್ಲಿ ಇರಲ್ಲ, 30ನೇ ತಾರೀಕಿಗೆ ಅಮೆರಿಕಕ್ಕೆ ಹೋಗ್ಬಿಡ್ತೀನಿ ನಾನು, ಇನ್ನು ಉದ್ಘಾಟನೆಗೆ ಬರೋದಲ್ಲಿ ಅಂತ ಕಾರಣ ಕೊಟ್ಬಿಟ್ಟು ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ. ಏನೆಲ್ಲ ಮಾಡಿದ್ರು ನಮ್ಮ ಬಿಡದಿ ಪಾದಯಾತ್ರೆ, ಅದೇನು ಇಂಪ್ಯಾಕ್ಟ್ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರು ಬರ್ದೇ ಇದ್ರು ಪರವಾಗಿಲ್ಲ, ಹಿಂಗೆ ಹೇಳ್ಬಿಟ್ರಲ್ಲ, ಅದೆಷ್ಟು ಡ್ಯಾಮೇಜ್ ಆಯಿತು ಅನ್ನೋದೆಲ್ಲ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರಲ್ಲಿ. ಸೊ ಇಷ್ಟೆಲ್ಲ ಆದಮೇಲೆ ಆಯಿತು, ಏನು ಮಾಡೋಕ್ಕಾಗುತ್ತೆ, ಸಮಾರೋಪಕ್ಕಾದರೂ ಬನ್ನಿ ಅಂತ ಕರೆದಿದ್ದಾರೆ. ಈ ಸಮಾರೋಪಕ್ಕೆ ಬರೋಕ್ಕೆ ಪಾಟೀಲ್ರೆ, ಉದ್ಘಾಟನೆ ಸಮಾರೋಪ ಎಲ್ಲ ನೀವು ಹೇಳಿದ್ರಲ್ಲ, ಯಾವಾಗ ನಾಗೇಂದ್ರ ರಾಜೀನಾಮೆ ಕೊಡದೆ ಹೋದ್ರೆ, ರಾಜೀನಾಮೆ ಕೊಟ್ಟರೆ ಏನು ಕತೆ, ಈ ಕ್ವಶನ್ ಇದೆ. ಕೆಲವು BJP ನಾಯಕರು ಏನು ಹೇಳ್ತಿದ್ದಾರೆ ಗೊತ್ತಾ, ಇಲ್ಲ ನಾವು ಬರೀ ನಾಗೇಂದ್ರ ಇಶ್ಯೂ ಒಂದೇ ಅಂತ ಹೇಳಿಲ್ಲ, ಸಮಗ್ರವಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳು, ಎಲ್ಲ ಭ್ರಷ್ಟಾಚಾರ ಎಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಬಟ್ ನಾಗೇಂದ್ರ ರಾಜೀನಾಮೆ ಕೊಟ್ಬಿಟ್ರೆ ಪಾಟೀಲ್ರೆ, ಇವರು ಪಾದಯಾತ್ರೆ ಮಾಡ್ತಿರೋದಿಲ್ಲಿ ST ಕ್ಷೇತ್ರಗಳಲ್ಲಿ. ನೀವು ರಾಯಚೂರಿಂದ ಬಳ್ಳಾರಿವರೆಗೂ ನೀವು ಯಾವ ಕ್ಷೇತ್ರ ಆರು ಬೇಕಾದ್ರೂ ತಗೊಳ್ಳಿ, ಅಲ್ಲಿ ಲಿಂಗಸೂಗೂರು ತಗೊಳ್ಳಿ ಅಥವಾ ದೇವದುರ್ಗ ತಗೊಳ್ಳಿ, ಯಾವ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ ಎಲ್ಲವೂ ಕೂಡ ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು. ಅಲ್ಲಿ ಪಾದಯಾತ್ರೆ ನೀವು ಬೇರೆ ಇಶ್ಯೂ ಇಟ್ಕೊಂಡು ಮಾಡಿದ್ರೆ ಏನ್ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಇಂಪ್ಯಾಕ್ಟ್ ಆಗುತ್ತೆ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತಲ್ಲ ಪಾಟೀಲ್ರಲ್ಲಿ.
ಸೊ ಹಿಂಗಾಗಿ ಈಗ ಚರ್ಚೆ ನಡೀತಾ ಇರೋದು. ಈಗ ಕುಮಾರಸ್ವಾಮಿ ಅವರು ಒಂದು ಕಡೆ ಬಿಡಿ, ಅವರು ಉದ್ಘಾಟನೆಗೆ ಬರಲ್ಲ, ಸಮಾರೋಪ ಇರೋದು 10ನೇ ತಾರೀಕು, ಅದ್ರ ನಡುವೆ ಏನೇನಾಗುತ್ತೋ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಬಟ್ ಬೇಸಿಕಲಿ ಪಾದಯಾತ್ರೆ ಅದು ಆಗುತ್ತಾ ಇಲ್ವಾ, ಮಾಡಿದ್ರೆ ಅದೆಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ, ಅದು ಈಗ ವಿಧಾನಸೌಧದ ಕಾರಿಡಾರಲ್ಲಿ ಚರ್ಚೆ ಆಗ್ತಿರೋದು ಅದು. ಅದಕ್ಕೆ ಈಗ ನಾವು ಹಿಂದಿನ ಸ್ಟೋರಿಯಲ್ಲಿ ಚರ್ಚೆ ಮಾಡಿದ್ವಿ ಪಾಟೀಲ್ರೆ. ಏನು ಡಿ ಕೆ ಶಿವಕುಮಾರ್ ಅವರು ಹೇಳೇ ಬಿಟ್ರು ಡೆಲ್ಲಿಯಲ್ಲಿ ನಿಂತ್ಕೊಂಡು, ಇಲ್ಲ ರಾಜೀನಾಮೆ ಕೊಡ್ತಾರೆ ನಾಗೇಂದ್ರ ಅಂತ ಹೇಳಾಯ್ತು ಅವರು. ಅಲ್ಲ, ಅವ್ರಿಗೆ ಕ್ರೆಡಿಟ್ ತಗೊಳ್ಳೋ ವಿಚಾರ ಇತ್ತು ಅಂತಂದ್ರೆ ಅವ್ರು ಹೆಂಗಾರು ತಗೋತಾರೆ. ಈಗ ನೋಡಿ, ಪಾದಯಾತ್ರೆ ಮಾಡ್ತೀವಿ ಅಂತ ಗೊತ್ತಾಗ್ತಾ ಇದ್ದಂಗೆ ರಿಸೈನ್ ಮಾಡಿಬಿಟ್ರು. ಇದು ನಮ್ಮ ವಿಜಯೋತ್ಸವ ಅಂತ ಹೇಳಿನೂ ಪಾದಯಾತ್ರೆ ಮಾಡ್ಬೋದು ಅವರು. ಅಲ್ಲ ಅಲ್ಲ ಹೌದು, ವಿಜಯೋತ್ಸವ ಅಂತಲೂ ಪಾದಯಾತ್ರೆ ಮಾಡ್ಬೋದು. ಆದರೆ ಪಾದಯಾತ್ರೆ ಸಂದರ್ಭಗಳಲ್ಲಿ ಈಗ ಬಳ್ಳಾರಿ ಪಾದಯಾತ್ರೆ ಆಯಿತು ಪಾಟೀಲ್ರೆ, ಏನಂತ ಅವಾಗ ಒಂದು ಸವಾಲು ಹಾಕಿದ್ರು, ಬನ್ನಿ ಬಳ್ಳಾರಿಗೆ ಅಂತ, ಅದು ಎಲ್ಲಿ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಆ ಸವಾಲು ಅಂತ್ಕೊಂಡು ಹೋದ್ರು. ಮೇಕೆದಾಟು ಪಾದಯಾತ್ರೆ ಆಯಿತು, ಏನಂತ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮೇಕೆದಾಟು ಯೋಜನೆಗೋಸ್ಕರ. ಈಗ ಇವ್ರದ್ದು ಆ್ಯಕ್ಚುಲಿ ಬೇಸಿಕಲಿ ಇದು ಅಧಿವೇಶನದಲ್ಲಿ ಹೋರಾಟ ಮಾಡಿದ್ದೇನಕ್ಕೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ. ಪಾದಯಾತ್ರೆ ಘೋಷಣೆ ಮಾಡಿದ ಮೂಲ ಉದ್ದೇಶ ಏನಿತ್ತು, ನಾಗೇಂದ್ರ ಇಶ್ಯೂ ಇರೋದ್ರಿಂದನೇ ಪಾದಯಾತ್ರೆ ಮುನ್ನೆಲೆಗೆ ಬಂತು ಅಂತೇಳಿ. ಈಗ ನಾಗೇಂದ್ರ ರಾಜೀನಾಮೆ ಆದಮೇಲೆ ಇವರು ಪಾದಯಾತ್ರೆನ ಉಳಿದ ವಿಚಾರಗಳನ್ನ ಇಟ್ಕೊಂಡು ಮಾಡೋದಾದ್ರೆ ಬೀದರ್ನಿಂದ ಚಾಮರಾಜನಗರದವರೆಗೆ ಮಾಡಬೇಕು ಪಾಟೀಲ್ರೆ. ಕರೆಕ್ಟ್. ಈಗ ಇನ್ನೊಂದು ಚರ್ಚೆ ಏನಿದೆ ಅಂತಂದ್ರೆ ವೀರೇಂದ್ರ, ಈಗ ಅವಾಗ ಸಿದ್ದರಾಮಯ್ಯ ಅವರು ತೊಡೆ ತಟ್ಟಿ ಹೇಳಿದ್ರು, ನಾನು ಬರ್ತೀನಿ, ತಾಕತ್ತಿದ್ರೆ ತಡೀರಿ ಅಂತ ಹೇಳಿ. ಈಗ ಭ್ರಷ್ಟಾಚಾರದ ವಿರುದ್ಧ ಮತ್ತು ಲೂಟಿ ಹಗರಣದ ವಿರುದ್ಧ ನೀವು ಯಾರನ್ನ ಕಟ್ಕೊಂಡು ಪಾದಯಾತ್ರೆ ಮಾಡ್ತೀರಿ, ಯಾರನ್ನ ಕಟ್ಕೊಂಡು ಹೋರಾಟ ಮಾಡ್ತೀರಿ? ಜನಾರ್ದನ್ ರೆಡ್ಡಿ ಅಂತವ್ರನ್ನ, ಇದು ಯಾವ ಲೆಕ್ಕ ನಿಮ್ದು ಅಂತಾನು ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಜನ. ಹೌದು, ಅದೇ ನಾ ಹೇಳ್ತಿದ್ದಲ್ಲ, ವಿಧಾನಸೌಧ ಕಾರಿಡಾರ್ ಅಲ್ಲಿ ಏನು ಚರ್ಚೆ ಆಗ್ತಿದೆ ಅಂದ್ರೆ ಪಾಟೀಲ್ರೆ, ಆಯ್ತು ಪಾದಯಾತ್ರೆ ಮಾಡದಿದ್ರೆ ಬೀದರ್ನಿಂದ ಚಾಮರಾಜನಗರದವರೆಗೂ ಮಾಡ್ಬೇಕಾಗುತ್ತಲ್ಲ ಎಲ್ಲ ಇಶ್ಯೂ. ಅಂದ್ರೆ ಈಗ ಬರೀ ಇದು 185 ಕಿಲೋಮೀಟರ್, ಬೀದರ್ನಿಂದ ಚಾಮರಾಜನಗರದವರೆಗೂ ಎಷ್ಟು ಕಿಲೋಮೀಟರ್ ಆಗುತ್ತೆ ಪಾಟೀಲ್ರೆ? ಓಕೆ, ಅಲ್ಲಿ ಪಾದಯಾತ್ರೆ ಮಾಡ್ಬೇಕಾಗುತ್ತೆ. ಮತ್ತೆ ಯಾರನ್ನ ಜೊತೆಗೆ ಇಟ್ಕೋಬೇಕು ಅನ್ನೋದು ನೀವು ಹೇಳಿದ್ರಲ್ಲ, ಅದು ಡಿಸ್ಕಷನ್ ಪಾಯಿಂಟೇ, ಅದು ಡಿಸ್ಕಷನ್ಗೆ ಬರುತ್ತೆ. ಅಂತಿಮವಾಗಿ ಏನಾಗುತ್ತೆ ನೋಡೋಣ ಪಾಟೀಲ್ರೆ, ಕಾದ್ ನೋಡೋಣ. ಥ್ಯಾಂಕ್ ಯು ವೀರೇಂದ್ರ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.